ಜಿಲ್ಲೆನಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಸರಿಸುಮಾರು ಈಗ 15 ತಾಲೂಕುಗಳ ಪೈಕಿ 9 ತಾಲೂಕುಗಳಲ್ಲಿ ಒಳ್ಳೆ ರೀತಿಯ ಮಳೆ ಆಗಿದೆ. ವಾಡಿಕೆಗೆ ಹೋಲಿಸಿದ್ದೀವಿ ಅಂದರೆ 100% ವಾಡಿಕೆ ಅಂತ ಮಳೆ ನಮ್ಮ ಜಿಲ್ಲೆನಲ್ಲಿ ಆಗಿದೆ. 200 ರಿಂದ 450 mm ಮಳೆ ಆಗಿದೆ. ಇದು ಒಂದು ಸಿಹಿ ಸುದ್ದಿ ನಮಗೆ. ಯಾಕೆಂದರೆ ಒಂದು 10 ದಿವಸದ ಹಿಂದೆನೇ ನೀರಿನ ಅಭಾವ ಇರೋ ಸಂದರ್ಭ ಇತ್ತು. ಕೃಷ್ಣಾ ನದಿನಲ್ಲಿ ಮಹಾರಾಷ್ಟ್ರದಿಂದ ಏನು ಮಳೆ ಆಗಿ ನೀರು ಬರ್ತಾ ಇದೆ, ಅದರಲ್ಲಿ ದುದ್ಗಂಗಾ ವೇದಗಂಗಾ ಜೋಡಿಸ್ಕೊಂಡು ಸರಿಸುಮಾರು 1,01,000 ಕ್ಯೂಸೆಕ್ ನೀರು ಹರಿದು ಬಂದು ಹಿಪ್ಪರಗಿ ಬರಾಜಲ್ಲಿ ಸಂಗ್ರಹಣೆ ಆಗ್ತಾ ಇದೆ. 8 ದಿವಸ ಹಿಂದೆ ಹಿಪ್ಪರಗಿ ಬರಾಜ್ನಲ್ಲಿ 0 ಲೆವೆಲ್ ಇತ್ತು. ಈಗ 1.75 TMC ನೀರು ಅಲ್ಲಿ ಸಂಗ್ರಹಣೆ ಆಗಿದೆ. ಘಟಪ್ರಭಾನಲ್ಲಿ ಸರಿಸುಮಾರು 25 ರಿಂದ 30,000 ಕ್ಯೂಸೆಕ್ ನೀರು ಹರಿದು ಬಂದು ಹಿಡಕಲ್ ಜಲಾಶಯದಲ್ಲಿ ಸೇರ್ಕೊಳ್ತಾ ಇದೆ. ಘಟಪ್ರಭಾ ಆದ ನಂತರ ಮಲಪ್ರಭಾನಲ್ಲಿ ಈಗ ಇತ್ತೀಚೆಗೆ 13,000 ಕ್ಯೂಸೆಕ್ ನೀರು ಹರಿದು ಬಂದು ನವಿಲ್ ತೀರ್ಥ ಜಲಾಶಯದಲ್ಲಿ ಸೇರ್ಕೊಳ್ತಾ ಇದೆ. ನಗರದ ಬಗ್ಗೆ ಮಾತಾಡಬೇಕಂದ್ರೆ ನಗರದ ಮೂಲ ನೀರಿನ ಮೂಲ ರಾಕಸ್ಕೊಪ್ಪ ಡ್ಯಾಮಿಂದ ನಾವು 30 MLD ಪ್ರತಿ ದಿವಸ ತಗೊಳ್ತೀವಿ. ಹಾಗೂ ಹಿಡಕಲ್ ಜಲಾಶಯದಿಂದ 30 MLD ನಾವು ಪ್ರತಿ ದಿವಸ ತಗೊಳ್ತೀವಿ. 10 days ಬ್ಯಾಕ್ ರಾಕಸ್ಕೊಪ್ಪದಲ್ಲಿ 0.003 MLD ಮಾತ್ರ ಇತ್ತು. ಇವತ್ತಿಗೆ 0.05 MLD ತನಕ ನೀರಲ್ಲಿ ಏರಿಕೆ ಆಗಿದೆ. ಪ್ರತಿ ದಿವಸ ಒಂದು ಅರ್ಧ ಫೀಟ್ ಏರಿಕೆ ಆಗ್ತಾ ಇದೆ. ಈಗ ಇಡೀ ಜಿಲ್ಲೆನಲ್ಲಿ ಆಗಸ್ಟ್ ಅಂತ್ಯದ ತನಕ ಕುಡಿಯುವ ನೀರಿನ ತೊಂದರೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಲ್ಲ. ಎಲ್ಲ ಕಡೆ ಏನೇನು ಹಾನಿ ಆಗ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. 7 ಸೇತುವೆಗಳು ಮುಳುಗಿದ್ದಾವೆ. ಹಿಂದಿನ ವರ್ಷಕ್ಕೆ ಹೋಲಿಸಿದೀವಿ ಅಂದರೆ ಹಿಂದಿನ ವರ್ಷ 100 ಸೇತುವೆಗಳು ಮುಳುಗಿದ್ದಾವೆ. ಸೊ ಇದು ಕಂಟ್ರೋಲ್ಡ್ ಲಿಮಿಟಲ್ಲಿದೆ. ಆ ಸೇತುವೆಗಳಿಗೆ ಆಲ್ಟರ್ನೇಟ್ ರೂಟ್ ನಾವು ಹುಡುಕಿ ಓಪನ್ ಮಾಡಿದ್ದೀವಿ. ಪ್ಲಸ್ ಸೇತುವೆ 2 ಸೈಡು ಬ್ಯಾರಿಕೇಡಿಂಗ್ಸ್ ಇಟ್ಟು ಹೋಮ್ ಗಾರ್ಡ್ಸ್ನ ನಾವು ಇವತ್ತು ಪೊಲೀಸ್ ಇಲಾಖೆಗೆ ನಾವು ನಿಯೋಜನೆ ಮಾಡಿ ಕೊಟ್ಟಿದ್ದೀವಿ. 2 ಮನೆಗಳು ಪೂರ್ತಿ ಹಾನಿಯಾಗಿದ್ದಾವೆ. 16 ಮನೆಗಳು ಭಾಗಶಃ ಹಾನಿಯಾಗಿದ್ದಾವೆ. ಎಲ್ಲರಿಗೂ 24 ತಾಸು ಒಳಗಡೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ನಿನ್ನೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗಲ್ಲಿ ನಾನು ಸ್ಪಷ್ಟವಾಗಿ ಎಲ್ಲ ತಹಶೀಲ್ದಾರ್ಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ಮಿಕ್ಕಿದ್ದ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಪೊಲೀಸ್ ಇಲಾಖೆ ಇರ್ಬೋದು, ಹೆಸ್ಕಾಮ್ ಇರ್ಬೋದು, ಮತ್ತು ನೀರಾವರಿ ಇಲಾಖೆ ಇರ್ಬೋದು, ಎಲ್ಲರಿಗೂ ನಾನು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ನು ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. SDRF ಟೀಮ್ಸ್ 2 ಇದ್ದಾವೆ, NDRF ಟೀಮ್ 1 ಇದೆ. ಯಾವುದೇ ತಾಲೂಕಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿದೆ ಅಂದರೆ 1 ತಾಸು ಒಳಗಡೆ ಅವರಲ್ಲೂ ಹೋಗಿ ಎಲ್ಲರೂ ನಾವು ಮಾಡ್ತಾ ಇರೋಂಥ ಒಳ್ಳೆ ಕೆಲಸಕ್ಕೆ ಜೈ ಕೂಗ್ತಾ ಇದ್ದಾರೆ ಹೇಳ್ತೀನಿ. ಈಗ ಪ್ರತಿ SDRF NDRF ಟೀಮ್ಸ್ 1 ತಾಸು ಒಳಗಡೆ ಅಲ್ಲಿ ರೀಚ್ ಆಗೋ ರೀತಿನಲ್ಲಿ ನಾವು ಎಲ್ಲ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಬಹಳ ಹೆವಿ ರೇನ್ಸ್ ಆಗ್ತಾ ಇದೆ. ಈಗ ಅಲ್ಲಿಂದ ಏನಾದರೂ ಫ್ಲಡ್ ಸಿಚುವೇಶನ್ ಏನಾದರೂ ಆಗ್ಬೋದಾ? ಸೊ ಫಸ್ಟ್ ಥಿಂಗ್ ಏನಂದ್ರೆ, ಹೌದು, ಜನರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ಹೇಳಿ ಶಾಲೆಗಳಿಗೆ ನಾವು ಇತ್ತೀಚಿನ 2 ದಿವಸಗಳಿಂದ ನಾವು ರಜೆಗಳನ್ನು ಘೋಷಣೆ ಮಾಡ್ತಾ ಬಂದಿದ್ದೀವಿ. ಮಳೆ ಪ್ರಮಾಣ ನೋಡ್ತೀವಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಆ ಥರ ನಿರ್ಧಾರ ಮಾಡ್ತೀವಿ. ಪ್ರತಿ ದಿವಸ ನಿರ್ಧಾರವನ್ನು ತಗೊಳ್ತೀವಿ. ಮಳೆ ಪ್ರಮಾಣ ಇನ್ನೊಂದು 3 ದಿವಸ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಅದರಂತೆ ಎಲ್ಲ ನದಿ ಬದಿನಲ್ಲಿರುವಂಥ ಗ್ರಾಮಗಳು ಏನೇನು ಇರ್ತವೆ ಅಲ್ಲಿ ನಾವು ನಮ್ಮ ಟೀಮ್ಸ್ನು ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ತಳಮಟ್ಟದಲ್ಲಿ ತಲಾಟಿಗಳಿರ್ಬೋದು, ಎಲ್ಲರಿಗೂ ನಾವು ಸಕ್ಷಮ ಇರಬೇಕಂತ ಹೇಳಿ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಸೊ ನಾವು CM ಸಾಹೇಬ್ರಿಗೆ ಆಲ್ರೆಡಿ ಮಾಹಿತಿ ಅವರ ಕಚೇರಿಗೆ ತಲುಪಿಸಿದ್ದೀವಿ. ಬರದ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ಕಡೆ ಇಲ್ಲ. ಆದರೂ ಇಲ್ಲಿ ಮಠ ಕ್ರಾಪ್ ಹೆಲ್ತ್ ಹೆಂಗಿದೆ, ಈಗ ಫಾರ್ ಎಕ್ಸಾಂಪಲ್ ಕಬ್ಬುದು ನಾವು ನೋಡಿದ್ದೀವಿ ಅಂದರೆ ಪ್ರತಿ ತಾಲೂಕಿಂದ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀವಿ. ಜೂನ್ ಲಾಸ್ಟ್ ವೀಕಲ್ಲಿ ಕಬ್ಬು ಸ್ವಲ್ಪ ಒಣಗೋದು ಶುರು ಆಯಿತು. ಈಗಿನ ರಿಕವರಿ ಹೆಂಗಿದೆ, ಇಳುವರಿ ಎಷ್ಟು ಬರುತ್ತೆ, ಅದರಿಂದ ಶುಗರ್ ಈಲ್ಡ್ ಎಷ್ಟು ಬರುತ್ತೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದೇ ರೀತಿಯ ಮಳೆ ಇನ್ನೊಂದು 10-15 ದಿವಸ ಆಗಿದೆ ಅಂದರೆ ನಮ್ಮ ಕ್ರಾಪ್ಗೂ ಏನು ತೊಂದರೆ ಆಗಲ್ಲ. ಇನ್ನೂ ಫ್ಲಡ್ ಸಿಚುವೇಶನ್ ನಮ್ಮ ಜಿಲ್ಲೆನಲ್ಲಿ ಇಲ್ಲ.
ಅದು ನಾನು ಅವರಿಗೆ ತಿಳಿಸಿದ್ದೀನಿ, ಸಾಹೇಬ್ರಿಗೆ, ಅವರ ಆಫೀಸ್ ಅವರಿಗೆ, ಎಲ್ಲ ಅವರ ಆಪ್ತ ಕಾರ್ಯದರ್ಶಿ ಅವ್ರಿಗೂ ತಿಳಿಸಿದ್ದೀನಿ. ಇನ್ನೊಂದು 1.5 ಲಕ್ಷ ಕ್ಯೂಸೆಕ್ ನೀರು ಕೃಷ್ಣಾ ನದಿನಲ್ಲಿ ಹರಿಯೋ ತನಕ ನಾವು ಇಲ್ಲಿ ಟ್ರಿಗರ್ ರೆಡ್ ಅಲರ್ಟ್ ಏನು ಸೌಂಡ್ ಮಾಡಲ್ಲ. ಸೊ 1 ಲಕ್ಷ ಕ್ಯೂಸೆಕ್ ಇದೆ. ಇದು ನಮಗೆ ಈ ಭಾಗದಲ್ಲಿ ಈ ತಿಂಗಳಲ್ಲಿ ಇದು ವಾಡಿಕೆ. ಸರ್, ಕೆಲವೊಂದು ಕಡೆ ಈ ಫರ್ಟಿಲೈಸರ್ ಸ್ಪೆಷಲಿ ಯೂರಿಯಾ ಸರ್ ಶಾರ್ಟೇಜ್ ಆಗ್ತಾ ಇದೆ. ಫಾರ್ಚುನೇಟ್ಲಿ ನಮ್ಮ ಜಿಲ್ಲೆನಲ್ಲಿ ಸದ್ಯಕ್ಕೆ ಯೂರಿಯಾ ಇರಲಿ, DAP ಇರಲಿ, ನಾವು ಎಲ್ಲೆಲ್ಲಿ ಜಾಸ್ತಿ ಅವರು ಖರೀದಿ ಮಾಡಿದ್ದಾರೆ ಆ ಪಾಯಿಂಟ್ ಆಫ್ ಸೇಲ್ ಅಲ್ಲಿ ಸ್ಟಾಪ್ ಸೇಲ್ ಮಾಡಿದ್ದೀವಿ. ಜಾಸ್ತಿ ಬಳಕೆ ಮಾಡಬಾರ್ದಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತೆ. ಆ ಡೈರೆಕ್ಷನ್ ಪ್ರಕಾರ ನಾವು ಸ್ಟಾಪ್ ಸೇಲ್ವನ್ನು ವಿ ಆರ್ ದ ಫಸ್ಟ್ ಡಿಸ್ಟ್ರಿಕ್ಟ್ ಟು ಇಂಪ್ಲಿಮೆಂಟ್ ಸ್ಟಾಪ್ ಸೇಲ್ ಅಟ್ ಪಾಯಿಂಟ್ ಆಫ್ ಸೋರ್ಸ್, ಪಾಯಿಂಟ್ ಆಫ್ ಸೇಲ್ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಅದರಿಂದ ಏನಾಗಿದೆ, 2 months ಹಿಂದೆ ನಾವು ಮಾಡಿದ್ದೀವಿ. ಇದು ಈಗ ರೆಗ್ಯುಲೇಟ್ ಆಗಿ ಬಂದಿದೆ. ಈವನ್ ನಾವು ಪ್ರತಿ ಒಂದು ರೇಕ್ ಏನು ಫರ್ಟಿಲೈಸರ್ ಬರುತ್ತೆ ಅದರಲ್ಲಿ 25% ನಾವು ಬಫರ್ ಸ್ಟಾಕ್ ಅಂತ ಇಟ್ಕೊಂಡಿದ್ದೀವಿ. ಹೇಳ್ತೀನಿ,